ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ರಾಜೀನಾಮೆ ತಲೆದಂಡ ಆದ ಮೇಲೆ ಈಗ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ತಲೆದಂಡಕ್ಕೆ ಪಟ್ಟನ್ನ ಹಿಡಿದಿದೆ. ಅವ್ಯವಸ್ಥಿತ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಕೂಡ ಕಾರಣ ಅಂತ ಬಿಜೆಪಿ ಇವತ್ತು ಸಿಎಂ ನಿವಾಸ ಕಾವೇರಿಗೆ ಮುತ್ತಿಗೆ ಹಾಕೋದಕ್ಕೆ ಸಜ್ಜಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೆಳಗ್ಗೆ 10:00 ಕುಮಾರ ಕೃಪಾಗೆ ಆಗಮಿಸಿ ಅನಂತರ ನಡಿಗೆ ಮೂಲಕ ತೆರಳಿ ಮುಖ್ಯಮಂತ್ರಿ ನಿವಾಸ ಕಾವೇರಿಗೆ ಮುತ್ತಿಗೆ ಹಾಕಿ ಸಿಎಂಗೆ ಬಿಸಿಯನ್ನು ಮುಟ್ಟಿಸೋದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜನಸಂಪರ್ಕ ಯಶಸ್ವಿಯಾಗಿ ನಡೀತಾ ಇದ್ದು 7 ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಮುಕ್ತಾಯವಾಗಿದೆ. ಇವತ್ತು ನಗರದ 31 ವಾರ್ಡ್ಗಳ ಪೈಕಿ 15ರಿಂದ 16ರಂತೆ 2 ಸೆಷನ್ ಜನಸಂಪರ್ಕ ಸಭೆ ನಡೆಸೋದಕ್ಕೆ ಡಿಕೆಶಿ ನಿರ್ಧರಿಸಿದ್ದಾರೆ. ಪ್ರಮುಖವಾಗಿ ಕಸದ ಸಮಸ್ಯೆ ಹಾಗೂ ಒಳಚರಂಡಿ ವ್ಯವಸ್ಥೆ ಬಗ್ಗೆ ಡಿಕೆಶಿ ಅಧಿಕಾರಿಗಳಿಗೆ ಮಾಹಿತಿ ತರುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಾರೆ. ರಾಜ್ಯದಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಭಾರೀ ಮಳೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕರಾವಳಿ ಭಾಗಕ್ಕೆ, ಮಲೆನಾಡು ಭಾಗಕ್ಕೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಈಗಾಗಲೇ ನಿರಂತರ ಮಳೆಗೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಹಾಗೂ ಕೊಡಗು ಜಿಲ್ಲೆಗಳು ತತ್ತರಿಸೋಗಿವೆ. ಇದೀಗ ಈ ಭಾಗಗಳಲ್ಲಿ ಭಾರೀ ಮಳೆಯಾಗುವಂತ ಮುನ್ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ಡೆಂಗಿ ಆರ್ಭಟ ಮುಂದುವರೆದಿದ್ದು ಈವರೆಗೂ 4,814 ಕೇಸ್ಗಳು ದಾಖಲಾಗಿವೆ. ಬೆಂಗಳೂರಲ್ಲೇ ಒಟ್ಟು 1,902 ಪ್ರಕರಣಗಳು ಪತ್ತೆಯಾಗಿವೆ. 15 ದಿನಕ್ಕೊಮ್ಮೆ ಸಮೀಕ್ಷೆಗೆ ಬಿಬಿಎಂಪಿ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಅಧಿಕಾರಿಗಳು ಸಭೆ ನಡೆಸಿದ್ದು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಮಿಜೋರಾಂನಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಎಲ್ಲಿ ನೋಡಿದ್ರೂ ನದಿ, ಹಳ್ಳ, ಕೊಳ್ಳಗಳು ತುಂಬಿ ಹರಿತಾ ಇದೆ. ಹಲವೆಡೆ ಗುಡ್ಡ ಕುಸಿತ ಉಂಟಾಗಿದೆ. ಗುಡ್ಡ ಕುಸಿದ ಪರಿಣಾಮ ಮನೆ, ಮರಗಳು ಧರೆಗೆರುಳಿದ್ದು ಜನರು ಆತಂಕಕ್ಕೆ ಈಡಾಗಿದ್ದಾರೆ. ಇತ್ತ ಗುಜರಾತ್ನ ಸೂರತ್ನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ರಕ್ಕಸ ಮಳೆಗೆ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ವಾಹನ ಸವಾರರು ಪರದಾಡಿದರು. ಇನ್ನು ಗುಜರಾತ್ನ ಗಿರ್ ಸೋಮನಾಥನ ಜಗತ್ ಪ್ರಸಿದ್ಧ ಪ್ರಾಚಿ ಮಾಧವರಾಯ ದೇವಾಲಯ ಮುಳುಗಡೆ ಹಂತದಲ್ಲಿದೆ. ಅಸ್ಸಾಂನಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಭಾರೀ ಮಳೆಯಿಂದ ಕಾಜಿರಂಗ ಉದ್ಯಾನವನದಲ್ಲಿ ನೀರು ತುಂಬಿದೆ. ಪ್ರಾಣಿಗಳು ತಮ್ಮ ಜೀವವನ್ನು ಉಳಿಸಿಕೊಳ್ಳೋದಕ್ಕೆ ನಾಡಿನತ್ತ ಬರ್ತಾ ಇವೆ. ಇನ್ನು ಈ ಕಾಜಿರಂಗ ಪ್ರದೇಶಕ್ಕೆ ಭೇಟಿ ನೀಡಿದ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಪರಿಶೀಲನೆಯನ್ನ ಮಾಡಿದ್ದಾರೆ. ಚಾಮರಾಜನಗರ ನಗರಸಭೆ ವ್ಯಾಪ್ತಿಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕಾವೇರಿ ಕುಡಿಯೋ ನೀರು ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಕಾವೇರಿ ನದಿ ಬಳಿ ಇರುವಂತಹ ಕುಡಿಯೋ ನೀರು ಸರಬರಾಜು ಪಂಪ್ ಕೇಂದ್ರದಲ್ಲಿ ಹೊಸದಾಗಿ ಜಾಕ್ ವೆಲ್ ಪೈಪ್ ಲೈನ್ ಕಾಮಗಾರಿ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ 3 ದಿನ ಕಾವೇರಿ ಕುಡಿಯೋ ನೀರು ಸರಬರಾಜು ಇರೋದಿಲ್ಲ ಅಂತ ನಗರಸಭೆ ಆಯುಕ್ತರಾದ ಎಸ್ವಿ ರಾಮದಾಸ್ ಮಾಹಿತಿ ಕೊಟ್ಟಿದ್ದಾರೆ. ಮೈಸೂರು ಮುಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದ ಬಗ್ಗೆ ನ್ಯೂಸ್ 18ನಲ್ಲಿ ವರದಿಯಾಗ್ತಾ ಇದ್ದಂಗೆ ಎಚ್ಚೆತ್ತುಕೊಂಡ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಮೈಸೂರಿಗೆ ತೆರಳಿ ಅಧಿಕಾರಿಗಳ ಜೊತೆ ಸರಣಿ ಸಭೆ ನಡೆಸಿ ಭ್ರಷ್ಟಾಚಾರದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಇದೀಗ ಮುಡಾಗೆ ನೂತನ ಆಯುಕ್ತ ಹಾಗೂ ಕಾರ್ಯದರ್ಶಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ನಗರಾಭಿವೃದ್ಧಿ ಇಲಾಖೆಯ ಉಪ ಕಾರ್ಯದರ್ಶಿಯಾಗಿದ್ದ ಎಎನ್ ರಘುನಂದನ್ ಅವರನ್ನ ಮುಡಾದ ನೂತನ ಆಯುಕ್ತರಾಗಿ ನೇಮಕ ಮಾಡಲಾಗಿದೆ. ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ನಿಗಮದ ಪ್ರಧಾನ ವ್ಯವಸ್ಥಾಪಕರಾಗಿದ್ದ ಪ್ರಸನ್ನಕುಮಾರ್ ಅವರನ್ನ ಮುಡಾದ ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಗಾವಣೆ ಮಾಡಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಆದೇಶವನ್ನು ಹೊರಡಿಸಿದ್ದಾರೆ. ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ಪಿಎಂ ಪ್ರಸನ್ನ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಪಿರಿಯಾಪಟ್ಟಣ ಜೆಡಿಎಸ್ನ ಮಾಜಿ ಶಾಸಕ ಕೆ ಮಹದೇವ್ ಪುತ್ರ ಪಿಎಂ ಪ್ರಸನ್ನ ಮೈಮೂಲ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಚಿವ ಕೆ ವೆಂಕಟೇಶ್ ಅವರ ಕಿರುಕುಳಕ್ಕೆ ಬೇಸತ್ತು ಪ್ರಸನ್ನ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಸಚಿವ ಕೆ ವೆಂಕಟೇಶ್ ಅವರು 6 ತಿಂಗಳಲ್ಲಿ 24 ಸಲ ನೋಟಿಸ್ ಕೊಟ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಇತ್ತೀಚೆಗಷ್ಟೇ ಪ್ರಸನ್ನ ಆರೋಪ ಮಾಡಿದರು. ಅಲ್ಲದೆ ಸಚಿವರು ತಮ್ಮ ಪುತ್ರನ ಭವಿಷ್ಯಕ್ಕಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಕಳೆದ ವಾರ ಅಷ್ಟೇ ಬಹಿರಂಗವಾಗಿ ಆರೋಪ ಮಾಡಿದರು. ಇದರ ಬೆನ್ನಲ್ಲೇ ಇದೀಗ ಪ್ರಸನ್ನ ಮೈಮೂಲ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ವಾರ್ತಾ ಇಲಾಖೆ ಆಯುಕ್ತರಾಗಿ ಹೇಮಂತ್ ನಿಂಬಾಳ್ಕರ್ ಮರು ನೇಮಕಗೊಂಡಿದ್ದಾರೆ. ಪತ್ನಿ ಅಂಜಲಿ ನಿಂಬಾಳ್ಕರ್ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಹಿನ್ನೆಲೆ ಹಾಗೂ ಬಿಜೆಪಿ ನೀಡಿದ ದೂರಿನ ಮೇರೆಗೆ ಹೇಮಂತ್ ನಿಂಬಾಳ್ಕರ್ ವರ್ಗಾವಣೆಯಾಗಿತ್ತು. ಇದೀಗ ಮತ್ತೆ ಅದೇ ಜಾಗಕ್ಕೆ ಮರು ನೇಮಕಾತಿ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ರಾಜ್ಯದ ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. 25 ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದೆ. ಐಜಿಪಿ ಕೇಂದ್ರ ವಲಯಕ್ಕೆ ಲಾಬುರಾಮ್, ಐಜಿಪಿ ಹೆಡ್ ಕ್ವಾರ್ಟರ್ಸ್ಗೆ ಬಿಆರ್ ರವಿಕಾಂತೇಗೌಡ, ಐಎಸ್ಟಿ ಐಜಿಪಿಯಾಗಿ ಡಾಕ್ಟರ್ ಕೆ ತ್ಯಾಗರಾಜನ್,
ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿ ಎನ್ ಶಶಿಕುಮಾರ್, ದಾವಣಗೆರೆ ಪೂರ್ವ ವಲಯ ಐಜಿಪಿಯಾಗಿ ಬಿ ರಮೇಶ್, ಮೈಸೂರು ನಗರ ಪೊಲೀಸ್ ಆಯುಕ್ತರಾಗಿ ಸಿ ಮಲಾಟ್ಕರ್, ಬೆಂಗಳೂರು ಗ್ರಾಮಾಂತರ ಎಸ್ಪಿಯಾಗಿ ಸಿಕೆ ಬಾಬಾ, ಮೈಸೂರು ಜಿಲ್ಲಾ ಎಸ್ಪಿಯಾಗಿ ಎನ್ ವಿಷ್ಣುವರ್ಧನ್, ಆಗ್ನೇಯ ವಿಭಾಗ ಡಿಸಿಪಿಯಾಗಿ ಸಾರಾ ಫಾತಿಮಾ ಸೇರಿದಂತೆ ಅನೇಕರನ್ನ ನೇಮಕ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸೂರಜ್ ರೇವಣ್ಣ ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಸೂರಜ್ ರೇವಣ್ಣನನ್ನ ಇವತ್ತು ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ಸೂರಜ್ ರೇವಣ್ಣ ಅವರನ್ನ 2 ಬಾರಿ ಕಸ್ಟಡಿಗೆ ಪಡ್ಕೊಂಡಿದ್ದ ಸಿಐಡಿ ಅಧಿಕಾರಿಗಳು ಕೆಲವು ಆರೋಗ್ಯ ತಪಾಸಣೆಗಳನ್ನ ಮಾಡಿದ್ದಾರೆ. ಇವತ್ತು ಸೂರಜ್ ರೇವಣ್ಣ ಬಹುತೇಕ ಪರಪ್ಪನ ಅಗ್ರಹಾರ ಸೇರೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಗಾಗಿ ಮಾಶಾಸನಕ್ಕೆ ಕತ್ರಿ ಬಿತ್ತ ಅನ್ನೋ ಸಂದೇಹ ಮೂಡ್ತಾ ಇದೆ. 1 ವರ್ಷದಿಂದ ಹಿರಿಯ ನಾಗರಿಕರ ಮತ್ತು ವಿಕಲಚೇತನರ ಮಾಶಾಸನ ಸರಿಯಾಗಿ ಬರ್ತಾ ಇಲ್ಲ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಬುದನೂರ ಗ್ರಾಮದ 50ಕ್ಕೂ ಹೆಚ್ಚು ಜನರಿಗೆ ಇನ್ನೂ ಮಾಶಾಸನ ಬಂದಿಲ್ವಂತೆ. ಗ್ಯಾರಂಟಿ ಹಣ ಕೊಟ್ಟು ನಮ್ಮ ಪಿಂಚಣಿ ಬಂದ್ ಮಾಡಿದ್ದಾರೆ ಅಂತ ಹಿರಿಯ ನಾಗರಿಕರು ಆರೋಪ ಮಾಡ್ತಾ ಇದ್ದಾರೆ. ಕೆಲವರಿಗೆ 2022 ಡಿಸೆಂಬರ್ನಿಂದ ಮಾಶಾಸನ ಬಂದಿಲ್ಲ, ಇನ್ನೂ ಕೆಲವರಿಗೆ 2023ರ ಮಾರ್ಚ್ನಿಂದ ಮಾಶಾಸನ ಬಂದಿಲ್ವಂತೆ. ಕೋಲಾರ ನಗರ ಹೊರವಲಯದ ಖಾಸಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಅಪ್ರಾಪ್ತ ಬಾಲಕಿ ಮಗುವಿಗೆ ಜನ್ಮ ಕೊಟ್ಟಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ವಾಶ್ರೂಮ್ಗೆ ತೆರಳಿದ ಬಾಲಕಿ ಶೌಚಾಲಯದಲ್ಲೇ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ. ವಿದ್ಯಾರ್ಥಿನಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ ಮುಳಬಾಗಿಲು ನಿವಾಸಿ ಅನಿಲ್ ಕುಮಾರ್ನನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ನೊಂದ ವಿದ್ಯಾರ್ಥಿನಿ ಹೇಳಿಕೆ ಆಧರಿಸಿ ಕೋಲಾರ ಮಹಿಳಾ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲು ಮಾಡಲಾಗಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿನಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾಳೆ. ಫರ್ಜಿ ಹಿಂದಿ ವೆಬ್ ಸಿರೀಸ್ ರೀತಿಯಲ್ಲಿ ಗಡಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ವೆಬ್ ಸಿರೀಸ್ ಮಾದರಿಯಲ್ಲೇ 100-500 ರೂಪಾಯಿ ಮುಖಬೆಲೆಯ ಕೋಟಾ ನೋಟು ಪ್ರಿಂಟ್ ಮಾಡ್ತಾ ಇದ್ದ ಗ್ಯಾಂಗ್ ಸರಿಯಾಗಿದೆ. 1 ಲಕ್ಷ ಕ್ಯಾಶ್ಗೆ 5 ಲಕ್ಷ ನಕಲಿ ನೋಟ್ ಚಲಾವಣೆ ಮಾಡಲಾಗ್ತಾ ಇತ್ತಂತೆ. ಒಟ್ಟು 6 ಜನರನ್ನ ಬಂಧಿಸಿರುವಂತಹ ಪೊಲೀಸರು ಬಂಧಿತರಿಂದ ಅಪಾರ ಪ್ರಮಾಣದ ನಕಲಿ ನೋಟ್, ಪ್ರಿಂಟರ್ ಮಷೀನ್, ಸ್ಕ್ರೀನಿಂಗ್ ಬೋರ್ಡ್ ಹಾಗೇನೆ ಪ್ರಿಂಟಿಂಗ್ ಪೇಪರ್, 6 ಮೊಬೈಲ್ ಜಪ್ತಿಯನ್ನ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ 5 ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ದಾವಣಗೆರೆ ನಗರದ ಎಸ್ಒಜಿ ಕಾಲೋನಿಯಲ್ಲಿ ನಡೆದಿದೆ. ಅಡುಗೆ ಮಾಡುವಾಗ ಸಿಲಿಂಡರ್ ಸ್ಫೋಟವಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಲಲಿತಮ್ಮ, ಮಲ್ಲೇಶಪ್ಪ, ಪಾರ್ವತಮ್ಮ, ಸೌಭಾಗ್ಯ, ಪ್ರವೀಣ್ ಅನ್ನೋರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪತ್ರಕರ್ತರು ಹೋಗ್ತಾ ಇದ್ದ ಕಾರ್ನ ಕೆಳಗೆ ನಾಡಾ ಬಾಂಬ್ ಸ್ಫೋಟವಾಗಿರುವಂತಹ ಘಟನೆ ಕಾರವಾರದ ಜೊಯ್ಡಾ ತಾಲೂಕಿನ ಗುಂದಾ ಗ್ರಾಮದ ಬಳಿಯಲ್ಲಿ ನಡೆದಿದೆ. ಕಾಡು ಪ್ರಾಣಿ ಬೇಟೆಗೆ ಉಪಯೋಗಿಸ್ತಾ ಇದ್ದ ನಾಡಾ ಬಾಂಬ್ ಕಾರ್ನ ಟೈರ್ಗೆ ಸಿಕ್ಕಿ ಬ್ಲಾಸ್ಟ್ ಆಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಸದ್ಯ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಜುಲೈ 15ರಿಂದ 26ರವರೆಗೆ ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದೆ. ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಅಂಕಿತ ನೀಡಿದ್ದು 10 ದಿನಗಳ ಕಾಲ ಮಳೆಗಾಲದ ಅಧಿವೇಶನ ನಡೆಯಲಿದೆ. ಜುಲೈ 15ರಂದು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡಲಿದ್ದಾರೆ. ಕಾರ್ಗಿಲ್ ವಿಜಯ್ ದಿವಸದ 25ನೇ ವರ್ಷಾಚರಣೆ ಅಂಗವಾಗಿ ಬೈಕ್ ರ್ಯಾಲಿ ಆಯೋಜನೆ ಮಾಡಲಾಗಿತ್ತು. ಹಳೆ ಕಾರ್ಗಿಲ್ ಸ್ಮಾರಕದಿಂದ ರಾಂಧವಾ ಟಾಪ್ವರೆಗೆ ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿತ್ತು. ದೇಶದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವುದಕ್ಕೆ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಲಸಿಕೆ ಕಾರ್ಯಕ್ರಮ ನಡೆಸುವಂತೆ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಆಗ್ರಹವನ್ನು ಮಾಡಿದ್ದಾರೆ. ನಿನ್ನೆ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲಿನ ಚರ್ಚೆ ವೇಳೆ ಮಾತನಾಡಿದ ಸುಧಾಮೂರ್ತಿ ಅವರು ಗರ್ಭಕಂಠದ ಕ್ಯಾನ್ಸರ್ ತಡೆಗೆ 9 ರಿಂದ 14 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಲಸಿಕೆಯನ್ನ ನೀಡಲಾಗ್ತಾ ಇದೆ. ಆದರೆ ಪ್ರಸ್ತುತ ಈ ಲಸಿಕೆಯ ಬೆಲೆ ₹1,400 ಇದೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಲಸಿಕೆಯ ಬೆಲೆ 700 ರಿಂದ 800ಕ್ಕೆ ಇಳಿಕೆ ಮಾಡಿದರೆ ಅನೇಕರಿಗೆ ಇದು ಯೂಸ್ ಆಗುತ್ತೆ ಅಂತ ಹೇಳಿದರು. ಕೊಪ್ಪಳದ ಅಂಜನಾದ್ರಿ ಬೆಟ್ಟದ ಆಂಜನೇಯ ದೇಗುಲದ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಹುಂಡಿಯಲ್ಲಿ ₹32,95,000 ಹಣ ಸಂಗ್ರಹವಾಗಿದೆ. ಇದರಲ್ಲಿ ವಿದೇಶಿ ಕರೆನ್ಸಿಯೂ ಇದೆ. ಸೌತ್ ಆಫ್ರಿಕಾ, ಅಮೆರಿಕ, ಸೌದಿ ಅರೇಬಿಯಾ, ಥೈಲ್ಯಾಂಡ್ ಸೇರಿದಂತೆ ಬೇರೆ ಬೇರೆ ದೇಶಗಳ ಕರೆನ್ಸಿ ಸಿಕ್ಕಿದೆ. ದೇಶದ ಖ್ಯಾತ ಉದ್ಯಮಿ ಸಮಾಜ ಸೇವೆಯಲ್ಲಿ ಸದಾ ಮೊದಲಿಗರು ಮುಖೇಶ್ ಅಂಬಾನಿ ಕುಟುಂಬ. ಅಂಬಾನಿ ಕುಟುಂಬದಲ್ಲಿ ಈಗ ಅನಂತ್ ಅಂಬಾನಿ, ರಾಧಿಕಾ ಮರ್ಚೆಂಟ್ ಮದುವೆ ಸಂಭ್ರಮ. ಜುಲೈ 12ಕ್ಕೆ ಈ ಅದ್ದೂರಿ ಮದುವೆಗೆ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ. ಇದರ ಜೊತೆಗೆ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಬಡ ಕುಟುಂಬದ 100 ಜೋಡಿಗಳಿಗೆ ಸಾಮೂಹಿಕ ವಿವಾಹ ನಡೆಸಿ ಶುಭ ಹಾರೈಸಿದರು. ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ನೀತಾ ಅಂಬಾನಿ, ಮುಖೇಶ್ ಅಂಬಾನಿ ಕುಟುಂಬ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡಿತ್ತು. 100ಕ್ಕೂ ಹೆಚ್ಚು ಜೋಡಿಗಳಿಗೆ ರೇಷ್ಮೆ ಸೀರೆ, ರೇಷ್ಮೆ ವಸ್ತ್ರ, ಚಿನ್ನದ ತಾಳಿ, ಬೆಳ್ಳಿ ಕಾಲುಂಗರವನ್ನ ನೀಡಿ ಮದುವೆ ಮಾಡಿಸಿದ್ರು. ಟಿ20 ವಿಶ್ವಕಪ್ ಚಾಂಪಿಯನ್ಸ್ ಟೀಂ ಇಂಡಿಯಾ ಇವತ್ತು ಭಾರತಕ್ಕೆ ಬರುತ್ತೆ. ಬ್ರಿಡ್ಜ್ ಟೌನ್ನಿಂದ ವಿಶೇಷ ವಿಮಾನದಲ್ಲಿ ಆಗಮಿಸಲಿರುವಂತಹ ಟೀಂ ಇಂಡಿಯಾ ಆಟಗಾರರು, ಕೋಚ್, ಸಹಾಯಕ ಸಿಬ್ಬಂದಿ ಸೇರಿದಂತೆ ಒಟ್ಟು 70ಕ್ಕೂ ಅಧಿಕ ಜನರು ಭಾರತಕ್ಕೆ ಬಂದಿಳಿಯಲಿದ್ದಾರೆ.
ಇವತ್ತು ಸಿಎಂಗೆ ಪ್ರತಿಭಟನೆ ಬಿಸಿ, ರಾಮನಗರದಲ್ಲಿ ಡಿಸಿಎಂ ಆಕ್ಟಿವ್. ಕಾಲ್ತುಳಿತಕ್ಕೆ 115ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ. ಆ ಬಾಬಾನ ಸನ್ನಿಧಿಯಲ್ಲಿ ಆಗಿದ್ದೇನು, ಬೂದಿಗೆ ಜನ ಮುಗಿಬಿದ್ದಿದ್ಯಾಕೆ? ಇದು ಹತ್ರಾಸ್ ದುರಂತದ ಸ್ಟೋರಿ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಘೋರ ದುರಂತ ಸಂಭವಿಸಿದೆ. ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ 116ಕ್ಕೂ ಅಧಿಕ ಭಕ್ತರು. ಆ ಭಕ್ತರ ಸಂಖ್ಯೆ ಏರಿಕೆ ಆಗ್ತಲೇ ಇದೆ. ಆಸ್ಪತ್ರೆಯಲ್ಲಿ ಇನ್ನೂ ಸಾವಿರಾರು ಮಂದಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಸಾರ್ವಜನಿಕರು ಸರ್ಕಾರದ ಮೇಲೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ, ಸರ್ಕಾರ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಿರಲಿಲ್ಲ ಅಂತ ಹೇಳಿ. ಇನ್ನೊಂದು ಕಡೆ ಅಲ್ಲಿ 80,000 ಜನ ಸೇರ್ಬೋದು ಅಂತ ಅನುಮತಿಯನ್ನ ಪಡ್ಕೊಂಡಿದ್ರು, ಆದ್ರೆ 1 ಲಕ್ಷಕ್ಕೂ ಅಧಿಕ ಜನ ಸೇರಿದ್ದೇ ಘಟನೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆ ಇದೆ. ಆಲ್ರೆಡಿ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್. ಮೃತರ ಕುಟುಂಬಸ್ಥರಿಗೆ 2 ಲಕ್ಷ ಪರಿಹಾರವನ್ನ ಕೂಡ ಘೋಷಣೆ ಮಾಡಲಾಗಿದೆ. ಗಾಯಾಳುಗಳಿಗೆ 50,000 ಘೋಷಣೆ ಮಾಡಿದ್ದಾರೆ. ಬೋಲೆ ಬಾಬಾ ಸತ್ಸಂಗಕ್ಕೆ ಸೇರಿದಂತ ಸಾವಿರಾರು ಜನ ಅಲ್ಲಿ ನೆರೆದಿದ್ರು. ಅದರಲ್ಲಿ 116ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಬಾಬಾ ಕಾಲಿಟ್ಟ ಜಾಗದ ಧೂಳಿಗಾಗಿ ಜನ ನೂಕು ನುಗ್ಲನ್ನ ಮಾಡ್ಕೊಂಡಿದ್ದಾರೆ. ಪರಿಣಾಮ ಕಾಲ್ತುಳಿತ ಸಂಭವಿಸಿದೆ. ಕಾಲ್ತುಳಿತಕ್ಕೆ ಸಿಲುಕಿ 116 ಮಂದಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ನಡೆದಿರುವಂತಹ ಭೀಕರ ದುರಂತ ಇದು. ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯ ಪುರ್ಲೈನಲ್ಲಿ ನಡೆದಿರುವಂತಹ ಘಟನೆ. ಸತ್ಸಂಗ ಅಂತ ಹೇಳಿ ಆಯೋಜನೆ ಮಾಡಿದ್ರು. ಬಾಬಾ ಒಬ್ರು, ಬೋಲೆ ಬಾಬಾ ಅಂತ ಅವ್ರ ಹೆಸರು. ಅದಕ್ಕೆ ಪರ್ಮಿಷನ್ ತಗೊಂಡಿದ್ದು ಸುಮಾರು ಒಂದು 80,000 ಜನ ಸೇರ್ತಾರೆ ಅಂತ ಹೇಳಿ ಆಯೋಜನೆ ಮಾಡಿದ್ರು. ಆದರೆ ಭಕ್ತರ ಸಂಖ್ಯೆ ಜಾಸ್ತಿ ಆಯಿತು, ಅಲ್ಲಿ ದಟ್ಟಣೆ ಉಂಟಾಯಿತು. ಕಾರಣ ಬಾಬಾ ನಡೆದಿರುವಂಥ ಧೂಳಿರುತ್ತಲ್ಲ, ಸೊ ಅದನ್ನ ನಾವು ಸ್ಪರ್ಶ ಮಾಡಬೇಕು, ತಗೊಳ್ಬೇಕು ಅಂತ ಹೇಳಿ ಜನ ಓಡ್ ಹೋಗಿದ್ದಾರೆ. ಆಗ ಮಹಿಳೆಯರು, ಮಕ್ಕಳು, ವೃದ್ಧರೆಲ್ಲ ಸೇರಿದ್ರಲ್ಲ, ಕಾಲ್ತುಳಿತದಿಂದ ಅವರೆಲ್ಲ ಬಲಿಯಾಗಿದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆಯ ಮಾಜಿ ಉದ್ಯೋಗಿ ಬಾಬಾ ಅವರು, ನಾನು ಆಗ್ಲೇ ಹೇಳ್ದಂಗೆ 80,000 ಜನಕ್ಕೆ ಅಂತ ಪರ್ಮಿಷನ್ ತಗೊಂಡಿದ್ದು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾರೆ ಅಂತ. ಆದ್ರೆ 80,000ಕ್ಕಿಂತಲೂ ಅಧಿಕ ಜನ, ಅಂದ್ರೆ ಸುಮಾರು ಹತ್ತತ್ರ 1 ಲಕ್ಷ ಜನ ಸೇರಿದ್ರು, 2.5 ಲಕ್ಷ ಜನ ಸೇರಿದ್ರು. ಹಾಗಾಗಿ ದುರಂತ ಸಂಭವಿಸಿದೆ. ಸದ್ಯಕ್ಕೆ ನೆರವನ್ನ ಘೋಷಣೆ ಮಾಡಿದೆ ಉತ್ತರ ಪ್ರದೇಶ ಸರ್ಕಾರ. ಮೃತರ ಕುಟುಂಬಕ್ಕೆ 2 ಲಕ್ಷ, ಗಾಯಾಳುಗಳಿಗೆ 50,000 ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ದುರಂತಕ್ಕೆ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ. ಈ ಸಾವಿನ ಸಂಖ್ಯೆ ಇದೆಯಲ್ಲ, ಸದ್ಯಕ್ಕೆ 116 ಅಂತಿದೆ. ಇದು ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆಗಳೂ ಇದೆ. ಸಾಕಷ್ಟು ಜನರಿಗೆ ಕಾಲ್ತುಳಿತದಲ್ಲಿ ಗಾಯಗಳಾಗಿದೆ. ಸದ್ಯಕ್ಕೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ, ರಾಷ್ಟ್ರಪತಿಗಳು ಸೇರಿದಂತೆ, ರಾಹುಲ್ ಗಾಂಧಿ ಹೀಗೆ ಅನೇಕ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ. ಮತ್ತೆ ಘಟನೆಯಲ್ಲಿ ಏನಾಯ್ತು ತನಿಖೆ ಆಗಬೇಕು ಅಂತ ಹೇಳಿ ಸಿಎಂ ಯೋಗಿ ಆದಿತ್ಯನಾಥ್ ಆದೇಶವನ್ನ ಹೊರಡಿಸಿದ್ದಾರೆ. ಇವತ್ತು ಘಟನಾ ಸ್ಥಳಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿ ಕೊಡ್ತಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾರೆ. ನಿನ್ನೆ ಸಂಜೆ ಆಗಿರುವಂತ ಘಟನೆ. ಸದ್ಯಕ್ಕೆ ಈ ಬೋಲೆ ಬಾಬಾ 116ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ತಾವು ಆಯೋಜನೆ ಮಾಡಿದಂತ ಸತ್ಸಂಗದಲ್ಲಿ ಅಂತ ಗೊತ್ತಾದ ಮೇಲೆ ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಅವ್ರಿಗೋಸ್ಕರ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. घटना अत्यंत दुखद और हृदय विदारक है। जनपद हाथरस के सिकंदरा राव के अंदर एक पूरा हादसा घटित हुआ है। वहां पर स्थानीय आयोजकों ने एक भोले बाबा का कोई आयोजन स्थानीय गांवों में उनके द्वारा सत्संग के आयोजन के माध्यम से किए जाते रहे हैं। सत्संग के प्रवचनकर्ता वहां से मंच से उतर रहे थे तो उनकी तरफ अचानक भक्तों की भीड़ उन्हें छूने के लिए उधर जा रही थी और सेवादारों के द्वारा रोकने पर यह हादसा वहां पर घटित हुआ। इस पूरे मामले की जांच के लिए हम लोगों ने एडिशनल डीजी आगरा की अध्यक्षता में मंडलायुक्त अलीगढ़ को शामिल करते हुए एक टीम बना करके उन्हें अविलंब रिपोर्ट उपलब्ध कराने के लिए कहा है। घटना अत्यंत दुखद और हृदय विदारक है। जनपद हाथरस के सिकंदरा राव के ಇಸ್ಪೀಟ್ ಅಡ್ಡೆ ಮೇಲೆ ಖಾಕಿ ದಾಳಿ, ತೆಪ್ಪ ಹತ್ತಿದವರು ನೀರು ಪಾಲು. ಆ 6 ಜನ ಬದುಕಿದ್ರ ಇಲ್ವಾ?
ಇದು ಬಾಳು ಮುಳುಗಿಸಿದ ಇಸ್ಪೀಟ್ ಸ್ಟೋರಿ. ಇಸ್ಪೀಟ್ ಆಡ್ತಾ ಇದ್ದ 6 ಮಂದಿ ನೀರು ಪಾಲಾಗಿದ್ದಾರೆ. ಪೊಲೀಸ್ ರೇಡ್ ವೇಳೆ ತೆಪ್ಪದಲ್ಲಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತಪ್ಪಿಸ್ಕೊಳ್ಬೇಕು ಅಂತ ಹೋಗಿದ್ದಾರೆ, ಆದ್ರೆ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ತೆಪ್ಪ ಮಗುಚಿ ಬಿದ್ದಿದೆ, ಅವಸರವಾಗಿ ಹೋಗಿದ್ದಾರೆ, ಕೃಷ್ಣಾ ನದಿ ಪಾಲ ಆಗಿಬಿಟ್ಟಿದ್ದಾರೆ. ಇಲ್ಲಿ ಅಕ್ರಮವಾಗಿ ಇಸ್ಪೀಟ್ ಅನ್ನ ಆಡ್ತಾ ಇದ್ರು. ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಆ ಇಸ್ಪೀಟ್ ಅಡ್ಡೆ ಮೇಲೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಕ್ಕೆ ಅಂತ ಬಂದ್ರು. ವಿಜಯಪುರದ ಬಳುತಿ ಜಾಕ್ವೆಲ್ ಬಳಿಯಲ್ಲಿ ಘಟನೆ ನಡೆದಿರೋದು. ಅಲ್ಲೇ ಇದ್ದಂತ ಸ್ಥಳೀಯ ವ್ಯಕ್ತಿಯವರು ಮಾಹಿತಿ ಕೊಡ್ತಾರೆ, ಪೊಲೀಸರು ಬರ್ತಾ ಇದ್ದಾರೆ, ಎಲ್ಲ ಓಡ್ ಹೋಗಿ ಎಸ್ಕೇಪ್ ಆಗಿ ಅಂತ ಹೇಳಿ. ಅವಸರದಲ್ಲಿ ಈ 6 ಜನ ಓಡ್ ಹೋಗಿದ್ದಾರೆ. ಕೆಲವರು ಹಾಗೆ ಓಡ್ ಹೋಗಿದ್ದಾರೆ, ಇನ್ನು ಕೆಲವರು ಈ ತೆಪ್ಪ ಹತ್ತಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. 6 ಜನರಲ್ಲಿ 1 ಶವ ಸಿಕ್ಕಿದೆ. ಈಗ 5ವರಿಗೆ ಶೋಧವನ್ನ ಮಾಡಲಾಗ್ತಾ ಇದೆ. ಸ್ಥಳದಲ್ಲೇ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ, ಶೋಧವನ್ನ ಮಾಡ್ತಾ ಇದ್ದಾರೆ ಮೃತದೇಹಕ್ಕಾಗಿ. ಕೃಷ್ಣಾ ನದಿ ದಡದಲ್ಲಿ ಇಸ್ಪೀಟ್ ಆಡ್ತಾ ಇತ್ತು ಒಂದು ಗುಂಪು. ಆ ಗುಂಪಿನ ಮೇಲೆ ಪೊಲೀಸರು ದಾಳಿ ಮಾಡಕ್ ಹೋದ್ರು. ಆಗ 8 ಜನ ಈ ತೆಪ್ಪ ಹತ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅಲ್ಲಿ ಪೊಲೀಸರಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಓಡ್ ಹೋಗಿದ್ದಾರೆ. ಆದ್ರೆ ಈ ತೆಪ್ಪ ಮಗುಚಿ ಬಿದ್ದಿದೆ. ಇಬ್ರು ಈಜಿ ದಡ ಸೇರ್ಕೊಂಡ್ರು, ಆದ್ರೆ 6 ಮಂದಿ ನೀರಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಒಬ್ಬನ ಶವ ಸಿಕ್ಕಿದೆ. ಗಾಡಿಯಲ್ಲಿ ಹಚ್ಚಿದ್ದಾರೆ. ಗಾಡಿ ಹಚ್ಚಂಟ್ಲೆ ಇಲ್ಲಿ ಒಂದು ತೆಪ್ಪ ಬಂದು ಮುನಿಗಿ ಬೀಳ್ತಿರಿ. ಆ ಟೈಮ್ದಾಗ ಒಂದಿಬ್ರು ಹುಡುಗರು ಕಾಪಾಡಿ ಅನ್ನಕತ್ತಿದ್ದಾರೆ. ಆ ಟೈಮ್ದಾಗ ನಾವು ಹೋದೆ, ಕಾರ್ ತುಂಬ ಬೇರೆ ಇಲ್ಲಿ ಬಂದಾರೆ. ಒಂದು ಹುಡುಗ ಇಸ್ಕೋತು ಕೈ ಸೋತು ಬಂತಿರಿ. ಇಲ್ಲಿ ಬರಂಟ್ಲೆ ಇನ್ನೊಂದು ಹುಡುಗ ಏನೈತಿ, ಒಂದು ಮೀನದ ಬಲಿ ಸಿಕ್ಕೊಂಡಿತ್ತು. ಅವ ಸಾಯ್ತೀನಿ ಎಲ್ಲ ಹೋಗ್ಬಾರ ಕಾಪಾಡಿ ಅಂತ ಅನ್ನಕತ್ತಿದ್ದಾರೆ. ಆ ಟೈಮ್ದಾಗ ನಾ ಏನು ಮಾಡಿದೆ, ನಮ್ಮ ಹುಡುಗನ ಜೊತೆ ನಮ್ಮ ಮುತ್ತು ಬಾನಿ ಅಂತ ಮಳೆ ಇದ್ದಾರೆ, ದುಂಡೇಶ್ ಮೆಟ್ಟ ಅಂತ ಮಳೆ ಇದ್ದ. ಹಳೆ ಇಬ್ಬರು ಹೋಗ್ಲಿ ನೀವು ಪಟಕನಾಗ ತಂದ್ರೆ ಇಸ್ಪೀಟ್ ನಡೆಸುವವರು ಅಲ್ಲಿ ವಾಚರನ್ನು ಒಂದು ಹೊರಗಡೆ ಇಟ್ಟಿರ್ತಾರೆ. ಆ ವಾಚರ್ ಇಂಥ ಪೊಲೀಸ್ ಪಾರ್ಟಿ ಬರ್ತಾ ಇದೆ ಅಂತ ಇವರಿಗೆ ಮುನ್ಸೂಚನೆ ಕೊಡ್ತಾನೆ. ಮುನ್ಸೂಚನೆ ಬಂದ ತಕ್ಷಣ ಇಲ್ಲಿ ಇಸ್ಪೀಟ್ ಆಡುವವರು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾರೆ. ಅದರಲ್ಲಿ ಕೆಲವು ಜನ ಲ್ಯಾಂಡಲ್ಲಿ ಹೋಗಿದ್ದಾರೆ, ಮತ್ತು ಕೆಲವು ಜನ ಸುಮಾರು 8 ಜನ ಮಾಹಿತಿ ಪ್ರಕಾರ 8 ಜನ ಒಂದು ತೆಪ್ಪದಲ್ಲಿ ಬಂದು ಈ ಬ್ಯಾಕ್ ವಾಟರನ್ನು ದಾಟಿ ಆ ಕಡೆ ಹೋಗಲಿಕ್ಕೆ ನೋಡ್ತಾರೆ. ಸೊ ಅದರಲ್ಲಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಅಕ್ರಮವಾಗಿ ಇಸ್ಪೀಟ್ ದಂಧೆ ಅಂದ್ರೆ ಅಡ್ಡೆ ತರ ಯಾವಾಗ್ಲೂ ನಡೀತಾ ಇತ್ತಾ? ಪೊಲೀಸರು ಯಾವಾಗ ರೇಡ್ ಮಾಡಕ್ ಬಂದ್ರು? ಎಷ್ಟು ಜನ ಅದ್ರಲ್ಲಿ ಇದ್ರು ಅಂತ ಗೊತ್ತಾಗಿದೆ? ಮೃತದೇಹಕ್ಕೋಸ್ಕರ ಶೋಧ ಹೆಂಗ್ ನಡೀತಾ ಇದೆ? ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯಕ್ಕೆ ಹಿಂದಿನ ವ್ಯಾಪ್ತಿಯಲ್ಲಿ ಬರುವಂತಹ ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದಿರುವಂತದ್ದು. ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಕೃಷ್ಣಾ ನದಿ ಕೊರ್ತಿಕೊಲಾರ ಸೇತುವೆ ಇದೆ. ಸೇತುವೆ ಕೆಳಗಡೆ 8 ಜನರ ತಂಡ ಒಂದು ಇಸ್ಪೀಟ್ ಆಡ್ತಾ ಇರುತ್ತೆ. ಆಗ ಪೊಲೀಸರು ಬರ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೊಬ್ಬ ಇನ್ಫಾರ್ಮರ್ ಮಾಹಿತಿಯನ್ನು ಕೊಡ್ತಾನೆ. ಸೊ ಪೊಲೀಸರು ಬಂದ ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಹೇಳಿ ಅವರು ನದಿಯ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗೋಕೆ ಪ್ರಯಾಣ ಮಾಡ್ಬೇಕು ಅಂತ ಹೇಳಿ 8 ಜನ ಒಂದು ತೆಪ್ಪವನ್ನು ಏರ್ತಾರೆ. ಅದರಲ್ಲಿ ಅತಿಯಾದ ಗಾಳಿಯಿಂದಾಗಿ ಮೊದಲು ತೆಪ್ಪ ಅಳ್ಳೋದಕ್ಕೆ ಶುರು ಆಗುತ್ತೆ. ಅದರಲ್ಲಿ ಒಬ್ಬ ಯುವಕ ಕೆಳಗಡೆ ಬಿದ್ದ ತಕ್ಷಣ ಆ 7 ಜನರಿಗೆ ಕಂಟ್ರೋಲ್ ತಪ್ಪಿದ್ರಿಂದಾಗಿ ತೆಪ್ಪವನ್ನು ಪಲ್ಟಾಗಿರುವಂತದ್ದು. ಸೊ ಅದರಲ್ಲಿ ಸದ್ಯಕ್ಕೆ ಏನಂತಂದ್ರೆ 2 ಈಜಿ ದಡ ಸೇರಿದ್ದಾರೆ, ಮತ್ತೆ 2 ಶವ ಪತ್ತೆಯಾಗಿರುವಂತದ್ದು. ನಿನ್ನೆ 1 ಶವ ಪತ್ತೆಯಾಗಿತ್ತು, ಈಗ ಕೆಲವು ಕ್ಷಣಗಳ ಹಿಂದೆ ಮತ್ತೊಂದು ಶವ ಪತ್ತೆಯಾಯಿತು. ಸೊ ಒಟ್ಟು 2 ಶವ ಪತ್ತೆಯಾಗಿರುವಂತದ್ದು. ಇನ್ನು 4 ಶವಕ್ಕೆ ಈಗ ಶೋಧ ಕಾರ್ಯನ ನಡೀತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಗುರುರಾಜ್ ತಮ್ಮ ಇನ್ಫಾರ್ಮೇಶನ್ಗೆ. ತಪ್ಪಿನ ಅರಿವಾಯ್ತಾ, ಈಗ ಪಶ್ಚಾತ್ತಾಪನ? ದರ್ಶನ್ಗೆ ಕಾಡ್ತಾ ಇದೆಯಾ ಆ ನೋವು? ಜೈಲ್ ಸಿಬ್ಬಂದಿಗೆ ಹೇಳಿದ್ದೇನು? ಜೈಲಿನಲ್ಲಿ ದಾಸನ ಮೌನ ಇದೇ ಕಾರಣವಾಯ್ತಾ? ಇದು ಡಿ ಗ್ಯಾಂಗ್ ಜೈಲ್ ಡೈರಿಯ ಸ್ಟೋರಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸೆಂಟ್ರಲ್ ಜೈಲಿನಲ್ಲಿರುವಂತ ದರ್ಶನ್ಗೆ ಈಗ ಪಶ್ಚಾತ್ತಾಪ ಆಗ್ತಾ ಇದೆಯಂತೆ. ಜೈಲ್ ಸಿಬ್ಬಂದಿ ಹತ್ರ ದರ್ಶನ್ ಈ ವಿಷಯವಾಗಿ ಹೇಳ್ಕೊಂಡಿದ್ದಾರಂತೆ. ಹಾಗಾದ್ರೆ ದರ್ಶನ್ ಜೈಲಿನ ಸಿಬ್ಬಂದಿ ಹತ್ರ ಹೇಳಿರೋದೇನು? ನ್ಯೂಸ್ 18ನಲ್ಲಿ ದರ್ಶನ್ ಜೈಲ್ ಡೈರಿಯ ಸ್ಟೋರಿಯನ್ನ ನಾವು ತೋರಿಸ್ತೀವಿ. ಅಲ್ಲ, ಸಹ ಕೈದಿಗಳ ಜೊತೆಯಲ್ಲಿ ದರ್ಶನ್ ಬೆರೀತಾ ಇಲ್ಲ, ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ನಿಮ್ ಸಹವಾಸದಿದ್ಲೇ ಹಿಂಗಾಯ್ತು ಅಂತೆಲ್ಲ ಫಸ್ಟಿಗೆ ಮೌನಕ್ಕೆ ಶರಣಾಗಿದ್ರಲ್ಲ. ಜೈಲಿನ ಸಿಬ್ಬಂದಿ ಹತ್ರ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ದರ್ಶನ್. ಸಹವಾಸ ದೋಷಕ್ಕೆ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರಂತೆ ದಾಸ. ಜೊತೆಯಲ್ಲೇ ಇದ್ರೂ ಕೂಡ ವಿನಯ್ ಟೀಮ್ ನಿಂದ ದೂರ ಆಗ್ಬಿಟ್ಟಿದ್ದಾರೆ, ಅಂದ್ರೆ ಮೌನಕ್ಕೆ ಶರಣಾಗಿದ್ದಾರೆ. ನಿಮ್ ಸಹವಾಸ ಬೇಡ, ನಿಮ್ ಹತ್ರ ನಾನು ಮಾತಾಡಲ್ಲ ಅಂತ ಹೇಳಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ದರ್ಶನ್. ನಾನು ತಪ್ಪು ಮಾಡ್ಬಿಟ್ಟೆ, ಜೊತೆಗಿದ್ದವರ ಮಾತನ್ನ ನಾನು ಕೇಳ್ದೆ, ನಾನು ಕೆಟ್ಟೆ ಅಂತ ದರ್ಶನ್ ಹೇಳ್ಕೊಂಡಿದ್ದಾರಂತೆ. ವಿನಯ್ ಟೀಮ್ ಇದೆಯಲ್ಲ, ಪ್ರಚೋದನೆ ಕೊಡ್ತು
ಅದೇ ಕಾರಣ ಆಯ್ತು ಈ ಘಟನೆಗೆ ಅಂತ ಹೇಳಿ ಈಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ. ಜೈಲ್ ಸಿಬ್ಬಂದಿ ಹತ್ರ ಹೇಳಿಕೊಂಡು ದರ್ಶನ್ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರಂತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಫ್ರಮ್ ದ ಡೇ ಒನ್ನೇ ನಾವು ನೋಡಿದ್ವಿ ದರ್ಶನ್ ಸಹ ಕೈದಿಗಳ ಜೊತೆಗೆ ಅಂದ್ರೆ ಅವ್ರ ಜೊತೆನೆ ಕೊಲೆ ಮಾಡಿರುವಂತ ಆರೋಪಿಗಳಿದಾರಲ್ಲ ಅವ್ರ ಜೊತೆ ಮಾತಾಡ್ತಾ ಇಲ್ಲ, ನಿಮ್ ಸಹವಾಸದಿಂದ ನನಗೆ ಹಿಂಗಾಯ್ತು ಅಂತ ಬೇಜಾರಾಗಿದ್ರು ಅಂತ. ಎಸ್ಪೆಷಲಿ ವಿನಯ್ ಟೀಮ್ ಪ್ರಚೋದನೆ ಅಂತ ಹೇಳ್ಕೊಂಡಿದಾರಲ್ಲ, ಯಾವೆಲ್ಲ ಮಾಹಿತಿಯನ್ನ ಜೈಲ್ ಸಿಬ್ಬಂದಿ ಹತ್ರ ಅಧಿಕಾರಿಗಳ ಹತ್ರ ಶೇರ್ ಮಾಡ್ಕೊಂಡಿದಾರಂತೆ ದರ್ಶನ್? ಶರ್ಮಿತಾ ಶೆಟ್ಟಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ ನಟ ದರ್ಶನ್ ಏನಿದ್ದಾರೆ ಇವತ್ತಿಗೆ 12 ದಿನ ಆಯಿತು. ಈಗ ಈ ಒಂದು ಸಂಬಂಧಪಟ್ಟಂತ ಅಂದರೆ ಜೈಲಿಗೆ ಹೋಗಿ, ಆದರೆ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ಕುಗ್ಗಿರುವಂತಹ ನಟ ದರ್ಶನ್ ಯಾರೆಂದಿಗೂ ಕೂಡ ಅಂದರೆ ಅವ್ರ ಜೊತೆಯಲ್ಲೇ ಈಗ ವಿನಯ್ ಅಂಡ್ ಪ್ರದೋಷ್ ಮತ್ತೊಬ್ಬ ಆರೋಪಿ ಧನರಾಜ್ ಕೂಡ ಇರುವಂಥದ್ದು. ಆದರೆ ಡೇ ಒನ್ನಿಂದಲೂ ಸಹ ಇದುವರೆಗೂ ಅವರ ಜೊತೆಯಲ್ಲಿ ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ, ಇವರಾಗಿ ಸಪ್ರೇಟಾಗಿ ಮೌನಕ್ಕೆ ಶರಣ ಆಗ್ತಾ ಇದ್ರು ಅಂತ. ಆದರೆ ಯಾವ ಕಾರಣಕ್ಕೋಸ್ಕರ ಈ ಥರ ಶರಣ ಅಂದರೆ ಅವ್ರು ಸೈಲೆಂಟ್ ಆಗಿದ್ದಾರೆ ಅನ್ನೋದು ನೋಡೋದಾದರೆ ಕಳೆದ ಇತ್ತೀಚಿನ ಅಂದರೆ 2-3 ದಿನಗಳಲ್ಲಿ ಅಲ್ಲಿ ಸಿಬ್ಬಂದಿಗಳ ಬಳಿ ಹೇಳ್ಕೊಂಡಿರುವಂಥದ್ದು ಅಂದರೆ ಮಾತನಾಡುವಂತಹ ಸಂದರ್ಭದಲ್ಲಿ ನಾನೇ ತಪ್ಪು ಮಾಡಿದ್ನೋ ಅಥವಾ ಜೊತೆಗಾರರ ಸಹವಾಸದಿಂದ ನನಗೆ ಈ ರೀತಿ ಆಯಿತು ಅನ್ನೋ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟುಕೊಂಡಿರುವಂಥದ್ದು. ಅಂದರೆ ಈ ಒಂದು ಘಟನೆ ಏನಾಯಿತು, ಘಟನೆಯ ಸಂದರ್ಭದಲ್ಲಿ ವಿನಯ್ ಅಂಡ್ ಟೀಮ್ ಏನಿದೆ ಅವರೆಲ್ಲರೂ ಸಹ ಅಂದರೆ ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಇವರು ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೂಡ ಹೆಚ್ಚಾಗಿ ಪ್ರಚೋದನೆಯನ್ನು ಮಾಡಿದ್ರು, ಬಿಡಬೇಡಿ ಹೊಡೀರಿ ಅನ್ನೋ ರೀತಿಯಲ್ಲಿ ಪ್ರಚೋದನೆಯನ್ನು ಮಾಡಿದ್ರು. ಅದರಿಂದ ಅವರು ಪ್ರಚೋದನೆಗೊಳಗಾಗಿ ಅವರು ಇನ್ನಷ್ಟು ಹಲ್ಲೆ ಮಾಡುವಂಥ ಪರಿಸ್ಥಿತಿ ಆಯಿತು ಅನ್ನೋ ರೀತಿಯಲ್ಲಿ ಹೇಳಲಾಗ್ತಾ ಇದೆ. ಆದರೆ ಅಲ್ಲಿ ಜೈಲು ಸಿಬ್ಬಂದಿಗಳ ಬಳಿ ಇವರು ಹೇಳ್ಕೊಂಡಿರುವಂಥದ್ದು ಏನಂತಂದರೆ, ನಾನು ತಪ್ಪು ಮಾಡಿಬಿಟ್ಟು ಅಥವಾ ಈ ಥರ ಆಯಿತು ಅಥವಾ ಇವರ ಜೊತೆ ಅವರ ಒಂದು ಮಾತನ್ನು ಕೇಳಿ ನಾನು ಕೆಟ್ಟನೋ ಸಹವಾಸದಿಂದ ಎಲ್ಲ ಸಂದರ್ಭಗಳಲ್ಲಿ ಈ ರೀತಿಯ ಪರಿಸ್ಥಿತಿ ಬಂತು ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ಈ ಘಟನೆಯಿಂದ ನಾನು ಈ ಥರ ಜೈಲಲ್ಲಿ ಬರುವಂಥ ಪರಿಸ್ಥಿತಿ ಉಂಟಾಯಿತು, ಮತ್ತೊಮ್ಮೆ ಈ ರೀತಿ ಮಾಡೋದಿಲ್ಲ ಅನ್ನೋ ರೀತಿಯ ಮಾತುಗಳನ್ನು ಅಲ್ಲಿ ಹೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಒಂದು ಘಟನೆಯಿಂದ ಮಾನಸಿಕವಾಗಿ ಕುಗ್ಗಿರುವಂಥ ನಟ ದರ್ಶನ್ ಜೈಲಲ್ಲಿ ಯಾರ ಜೊತೆಗೂ ಹೆಚ್ಚು ಮಾತನಾಡ್ತಾ ಇಲ್ಲ. ಅವರಾಯಿತು ಮತ್ತು ಕೆಲ ಕಥೆ ಆಧಾರಿತ ಪುಸ್ತಕಗಳನ್ನು ಓದ್ಕೊಂಡು ಅಲ್ಲಿ ಅವರು ಇರುವಂಥದ್ದು. ಮತ್ತು ಜಾಸ್ತಿ ಅವರು ವರ್ಕೌಟ್ ಕೂಡ ಅಲ್ಲಿ ಅಂದರೆ ಪ್ರತಿನಿತ್ಯ ಜಿಮ್ ಮಾಡ್ತಾ ಇದ್ದಂಥ ದರ್ಶನ್ ಜೈಲಲ್ಲಿ ವರ್ಕೌಟ್ ಕೂಡ ಮಾಡ್ತಾ ಇಲ್ಲ, ಅಂದರೆ ವ್ಯಾಯಾಮ ಕೂಡ ಮಾಡದೆ ಅವರು ತಟಸ್ಥವಾಗಿ ಮೌನಕ್ಕೆ ಶರಣಾಗಿ ಮಾನಸಿಕವಾಗಿ ಅಲ್ಲಿ ಕುಗ್ಗಿರುವಂಥ ದರ್ಶನ್ ಸೆಲ್ಲಲ್ಲಿ ಅವರ ಪ್ರತ್ಯೇಕವಾಗಿ ಇವ್ರ ಜೊತೆ ವಿನಯ್ ಅಂಡ್ ಟೀಮ್ ಜೊತೆ ಮಾತನಾಡದೆ ಅವರು ಪ್ರತ್ಯೇಕವಾಗಿ ಉಳಿಯುವಂಥ ಪರಿಸ್ಥಿತಿ. ಮತ್ತು ಎಷ್ಟು ಬೇಕೋ ಅಷ್ಟೇ ಅಂದರೆ ಏನು ಮಾತನಾಡುವಂದರೆ ಕಾಮನ್ ಆಗಿ ಒಂದೇ ಬ್ಯಾರಕಲ್ಲಿ ಇರ್ತಾರೆ, ಅಂದರೆ ಹೆಚ್ಚಾಗಿ ಅವ್ರ ಜೊತೆ ಒಡನಾಟವನ್ನು ಬೆಳೆಸ್ಕೊಳ್ತಾ ಇಲ್ಲ. ಇವರೇ ಸರಣ ಅಂದರೆ ನನ್ನಿಂದಲೇ ಈ ರೀತಿ ಆಗಿರ್ಬೋದು ಅಥವಾ ಇವರಿಂದ ಮಾತುಕತೆ ಈ ಥರ ಆಯಿತು, ಒಟ್ಟಲ್ಲಿ ನನ್ನಿಂದ ಒಟ್ಟಾರೆ ಒಂದು ಘಟನೆ ಆಗಿ ಅನುಭವಿಸುವಂಥ ಪರಿಸ್ಥಿತಿ ಆಗಿದೆ ಅಂತೇಳಿ ಅವರು ಬ್ಯಾರಕಲ್ಲಿ ಪ್ರತ್ಯೇಕವಾಗಿ ಉಳಿದಿದ್ದಾರೆ. ಮತ್ತು ಕೂಡ ನಟ ದರ್ಶನ್ ಅವರ ಆಪ್ತರು ಕೂಡ ಅಲ್ಲಿ ಜೈಲಿಗೆ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಅಲ್ಲಿ ಜೈಲಾಧಿಕಾರಿಗಳಿಗೆ ಸಮಸ್ಯೆಗಳಾಗ್ತಾ ಇರುವಂಥದ್ದು, ಅದನ್ನು ಮೇಂಟೈನ್ ಮಾಡೋಕೆ ಇವರು ವಿಸಿಟರ್ ಸೆಲ್ಗೆ ಬಂದಂಥ ಸಂದರ್ಭದಲ್ಲಿ ಕೈದಿಗಳು ಬೇರೆಯವರು ಎಲ್ಲ ಕೂಡ ಅಲ್ಲಿ ಹಿಂದೆ ಓಡ್ ಬರ್ತಾರೆ, ಹಾಗಾಗಿ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇರುವಂಥದ್ದು. ಒಟ್ಟಲ್ಲಿ ಶರ್ಮಿತಾ ಅದನ್ನು ಅವಕಾಶಗಳನ್ನು ಸ್ವಲ್ಪ ಅಷ್ಟು ಕಡಿಮೆ ಮಾಡಬೇಕು ನಿಟ್ಟಿನಲ್ಲಿ ಈಗ ಜಿಲ್ಲಾಧಿಕಾರಿಗಳು ಮುಂದಾಗಿರುವಂಥದ್ದು ಶರ್ಮಿತಾ.